ಪಂಡ. ಇವತ್ತು ನಾನು ನಮ್ಮ ಅಕ್ಕ ನಮ್ಮ ಮಮ್ಮಿ 3 ಜನನೂ ಒಂದು ಸಲೂನ್ಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ವೀಕೆಂಡನ್ನು ನಾವೆಲ್ಲರೂ ಕಾಮಾಗಿ ಸ್ಮೂತಾಗಿ ತುಂಬ ಕಂಫರ್ಟಬಲ್ ಆಗಿ ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಡೇನ ಎಂಜಾಯ್ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತಿನ ಬೆಳಗ್ಗೆ ಬಂದು ಎಲ್ಲ ಒಂಚೂರು ಆರಾಮಾಗಿನೇ ಎದ್ವಿ. ಆ್ಯಂಡ್ ಅದಾದಮೇಲೆ ವಿ ಹ್ಯಾಡ್ ಬ್ರೇಕ್ಫಾಸ್ಟ್. ಅದಾದಮೇಲೆ ಆಚೆ ಹೋಗಿ ಊಟ ಮಾಡಿದ್ದಾಯಿತು. ಅದನ್ನೆಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ರಿಪೀಟ್ ಮಾಡೋಗುತ್ತೆ ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ನಾವು ಸಲೂನಿಗೆ ಬಂದಿದ್ದೀವಿ. ಯಾವ ಸಲೂನ್ ಅಂತ ಯೋಚನೆ ಮಾಡ್ತಿದ್ರೆ ಆಬ್ವಿಯಸ್ಲಿ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಇಟ್ ಇಸ್ ಸ್ಪಿನ್ ಬಂದು ನನ್ನ ಒಂದು ಫ್ರೆಂಡ್ ಲಕ್ಷ್ಮಿ ಅವರ ಒಂದು ಸಲೂನ್. ಇದು ಬಂದು ಬ್ಯಾಂಕ್ ಕಾಲೋನಿನಲ್ಲಿದೆ. ಸೊ ಬ್ಯಾಂಕ್ ಕಾಲೋನಿಗೆ ನಾನು ನಮ್ಮ ಅಕ್ಕ ನಮ್ಮ ಮಮ್ಮಿ ಎಲ್ಲರೂ ಒಂದು ಒಳ್ಳೆ ಸರ್ವಿಸ್ನ ತೊಗೊಳ್ಬೇಕು ಅಂತ ಬಂದಿದ್ದೀವಿ. ಕವರ್ ಆ್ಯಂಡ್ ಶೋ ಯು ಸರ್ವಿಸ್ ಹೇಗಿದೆ ಆ್ಯಂಡ್ ಈ ಒಂದು ಸಲೂನ್ ಹೇಗಿದೆ ಆ್ಯಂಡ್ ನಿಮಗೆ ಕಾಸ್ಟಿಂಗ್ ಕೂಡ ಹೇಳ್ತೀನಿ. ನಿಮ್ಗೆಲ್ರಿಗೂ ಒಂದು ತುಂಬ ಕಂಫರ್ಟಬಲ್ ಆಗಿರುವಂತಹ ಒಂದು ಜಾಗ ಇದಾಗುತ್ತೆ. ಕಮನ್ ಲೆಟ್ಸ್ ಗೋ. ಏನಂದರೆ ನಾವಿವತ್ತು ಸಲೂನಿಗೆ ಬಂದಿದ್ದೀವಿ ಆ್ಯಂಡ್ ಜೊತೆಯಲ್ಲಿ ನಾವಿಬ್ಬರು ಇವಾಗ ನಾನು ಹೇರ್ ಸ್ಪಾ ತೊಗೊಳ್ಬೇಕು ಅಂತಿದ್ದೀನಿ. ಶಿ ವಾಂಟ್ಸ್ ಟು ಟೇಕ್ ಸಮ್ ಫೇಶಿಯಲ್ ಆ ಥರ ಯೋಚನೆ ಮಾಡ್ತಾ ಇದ್ದಾಳೆ. ಕಮಾನ್ ಲೆಟ್ಸ್ ಗೋ ಆ್ಯಂಡ್ ಸಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ನಾನಂತೂ ತುಂಬ ಸತಿ ರಿಪೀಟ್ ಮಾಡಲ್ಲಿ ಸ್ಪೆಷಲಿ ನನ್ನ ಹೇರ್ ಅಂತ ಬಂದಾಗ ಐ ಟ್ರಸ್ಟ್ ಲಕ್ಷ್ಮಿ ಅ ಲಾಟ್. ಸೊ ಸ್ಪಿನ್ ಬ್ಯಾಂಕ್ ಕಾಲೋನಿನಲ್ಲಿ ಇರೋದಕ್ಕೆ ನಾನು ತುಂಬ ಸತಿ ಬಂದುಬಿಟ್ಟಿದ್ದೀನಿ. ಈಗ ನಮ್ಮ ಮಮ್ಮಿನ ಕರ್ಕೊಂಡು ಬಂದಿದ್ದೀವಿ ಹೇರ್ ಕಲರ್ ಮಾಡ್ಸೋಣ ಅಂತ. ಅವ್ರನ್ನ ಆಲ್ರೆಡಿ ಕೂರಿಸಿದ್ದೀವಿ. ಕಮಾನ್ ಲೆಟ್ಸ್ ಗೋ ಆ್ಯಂಡ್ ಸಿ ಅವ್ರಿಗೆ ಏನು ಇಷ್ಟ ಆಗ್ತಿದೆ ಏನು ಇಷ್ಟ ಆಗ್ತಾ ಇಲ್ಲ ಎಲ್ಲ ನೋಡೋಣ. ಹಲೋ ಮಾಮ್. ನಮ್ಮ ಮಮ್ಮಿ ಆಯ್ ಅನ್ನೋಕ್ಕೂ ರೆಡಿ ಇಲ್ಲ, ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಲೈಕ್ ದಾಟ್ ಕೂತಿದ್ದಾರೆ. ಜಸ್ಟ್ ಶೋ ಯು. ಓಕೆ, ಸದ್ಯಕ್ಕೆ ಹೇರ್ ಕಲರ್ ಅಪ್ಲೈ ಮಾಡ್ತಾ ಇದ್ದಾರೆ. ಸಾರಿ ಮಮ್ಮ, ಸೇ ಹಾಯ್ ಮಮ್ಮ. ಹಾಯ್. ಇವರೇ ಲಕ್ಷ್ಮಿ ಅಂತ ನನಗೆ ಕಾಫಿ ಮಾಡಿಸ್ಕೊಟ್ಟಿದ್ದಾರೆ. ಈಗ ಕಾಫಿ ಕುಡಿತೀನಿ. ಲಕ್ಷ್ಮಿ ಸೇ ಹಾಯ್. ಹಾಯ್ ಮಾಮ್. ಏನು ಮಾಡ್ತಾಯಿದ್ಯಾ ಮಮ್ಮ? ಗೊಂಬೆ ಥರ ಕೂತ್ಕೊಬಿಟ್ಟಿದ್ಯಾ. ನಿನ್ನ ನೋಡ್ತಾ ಇದೆಯಾ ಕನ್ನಡಿ ನೋಡ್ತಾ ಇದೆಯಾ? ಬರೋರು ಹೋಗೋರ್ನೆಲ್ಲ ನೋಡ್ತಾ ಇದೀಯ ನೀನು. ಎಲ್ಲ ಕರೆಕ್ಟಾಗಿ ಎಲ್ಲ ಹಚ್ಚಿದಾರ ನೋಡೋಣ. ಎಲ್ಲ ಹಚ್ಚಿದಾರ ಕರೆಕ್ಟಾಗಿ? ಹ್ಞೂ ಹಚ್ಚಿದಾರಾ? ಇಲ್ಲಿ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ನೀನು? ಹೆಂಗೆ ಹಚ್ಕೊಟ್ರು? ಚೆನ್ನಾಗಿ ಹಾಕಿದಾರಾ? ಓಕೆ. ಏರ್ ವಾಶ್ ಮಾಡಿದ್ಮೇಲೆ ಅದು ಕೆಮಿಕಲ್ ಅಲ್ವಾ? ಸೊ ಏನು ಮಾಡೋಣ ಅಂದರೆ ಇಲ್ಲಿ ನೋಡು, ಇದನ್ನ ನೋಡು. ಹಾಯ್ ಹೇಳು. ಅಷ್ಟೇನಾ? ಸರಿ, ಹೇರ್ ವಾಶ್ ಆದಮೇಲೆ ನಿನ್ನ ಕೂದಲು ಹೆಂಗಿದೆ ಅಂತ ತೋರಿಸೋಣ ಎಲ್ಲರಿಗೂ. ಓಕೆ ವೇಟ್. ಬಾಯ್. ಹೊರಟ್ಬಿಡ್ಲಾ ನಾನು? ಹೊರಟ್ಬಿಡ್ಲಾ ನಾನು? ಏನಕ್ಕೆ ಅಂದರೆ ಮಾಡಿಸ್ಕೊಂಬ ನೀನು ಆರಾಮಾಗಿ, ನಾನು ಹೋಗ್ತೀನಿ. ಸಾಮಾನ್ಯವಾಗಿ ಈ ಒಂದು ಸ್ಪಿನ್ ಸಲೂನ್ಗೆ ಬಂದಾಗ ನಾನು ಇವರನ್ನು ಕೇಳ್ತೀನಿ. ಇವ್ರ ಹೆಸರು ರಾಜು ಅಂತ ಹೇಳಿ. ಬಿಕಾಸ್ ಈ ಡಸ್ ಅ ರಿಯಲಿ ಗುಡ್ ಜಾಬ್. ಅಂದರೆ ಹೇರ್ ರಿಲೇಟೆಡ್ ನನಗೆ ಏನೇ ಕ್ವೆಶನ್ಸ್ ಇದ್ರೂ ಹೀ ಈಸ್ ದ ಒನ್ ಪರ್ಸನ್ ಟು ಗಿವ್ ಮಿ ಸೊಲ್ಯೂಷನ್ ಅನ್ನೋ ಥರ ಈ ಒಂದು ಸ್ಪಿನ್ ಸಲೂನ್ನಲ್ಲಿ ನನಗೆ ಇರುವಂಥ ಎಲ್ಲ ಡೌಟನ್ನು ಕ್ಲಿಯರ್ ಮಾಡೋವಂಥ ಒಬ್ಬ ವ್ಯಕ್ತಿ. ಸೊ ವೆನೆವರ್ ಐ ಕಮ್ ಹಿಯರ್ ಅವ್ರು ಬೇರೆಯವ್ರದ್ದು ಯಾವ್ದಾದ್ರು ಮಾಡ್ತಾ ಇದ್ರೆ ಅವ್ರದ್ದು ಮುಗಿಸಿ ಬರಲಿ ಅಂತ ಹೇಳ್ತೀನಿ, ಅಥವಾ ಅವರೇ ಇರಲಿ ಅಂತ ಕೇಳ್ತೀನಿ. ಬಿಕಾಸ್ ನನಗೆ ಏನಂತಂದರೆ ಹೋಗ್ತಾ ನಾನು ಪರ್ಟಿಕ್ಯುಲರ್ ಆಗಿಬಿಡ್ತೀನಿ. ಒಂದು ಸತಿ ಬಂದು ಏನಾದರೂ ಒಂದು ಸರ್ವಿಸ್ ತೊಗೊಂಡು ಆ ಸರ್ವಿಸ್ ನನಗೆ ಇಷ್ಟ ಆಯಿತು, ಆವಾಗ ಅವ್ರು ಯಾರು ಮಾಡಿರ್ತಾರಲ್ವಾ ಅವರೇ ನನ್ನ ಹೇರನ್ನು ನೋಡಬೇಕು ಅನ್ನೋ ರೀತಿಯಲ್ಲಿ ಪರ್ಟಿಕ್ಯುಲರ್ ಆಗಿಬಿಡ್ತೀನಿ ನಾನು. ಈ ಒಂದು ಸಲೂನ್ನಲ್ಲಿ ಅದೇ ನಡೀತಾ ಇದೆ. ಆ್ಯಂಡ್ ರೈಟ್ ನಾವು ನನ್ನ ಹೇರ್ ಸ್ಪಾ ಕ್ರೀಮ್ ಹಚ್ತಾ ಇದ್ದಾರೆ. ಕ್ಯಾ ಕ್ರೀಮ್ ಡಾಲ್ ರೇ ವಾಪು? ಹಾಂ, ಹೇರ್ ಸ್ಪಾ ಕ್ರೀಮ್. ಅಂದರೆ ಇಂಥ ಕಿಲಾಡಿಗಳು ಅಂತಂದರೆ ಏನು ಸೀಕ್ರೆಟ್ ಬಿಟ್ಕೊಡಲ್ಲ ಗೊತ್ತಾ. ಆಮೇಲೆ ನಾನು ಪ್ರತಿ ಸಲ ಸ್ಪಾ ಮಾಡಿದಾಗ ಆಗಿರ್ಬೋದು ಅಥವಾ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾಗ ಆಗಿರ್ಬೋದು ಐ ವಿಲ್ ಆಸ್ಕ್ ಫಾರ್ ಶ್ಯಾಂಪು, ಆಯಿತಾ. ಸೊ ನಮ್ಮ ಹೇರಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನು ಒಂದು ಜಡ್ಜ್ ಮಾಡಿ ನಮಗೆ ಸಜೆಷನ್ ಕೊಡ್ತಾರೆ. ಬಿಟ್ಟರೆ
ಅವ್ರೇನು ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳ್ಕೊಡಲ್ಲ. ಮತ್ತು ನೀವೇನು ಯೂಸ್ ಮಾಡಿದ್ರಿ ಅದನ್ನು ನಾವು ಯೂಸ್ ಮಾಡ್ಬೋದಾ ಕೇಳಿದ್ರೆ ದೆರ್ ವಿಲ್ ಬಿ ರೀಸನ್ಸ್ ಫಾರ್ ಎವ್ರಿಥಿಂಗ್. ಯಾಕೆ ಅವ್ರು ಅದನ್ನು ಹೇಳಲ್ಲ ಅಥವಾ ಅದನ್ನು ಸಜೆಸ್ಟ್ ಮಾಡಲ್ಲ ಅನ್ನೋದಕ್ಕೆ ಇಟ್ಸ್ ಹೈಲಿ ಬಿಕಾಸ್ ಆ ಟ್ರೀಟ್ಮೆಂಟಿಗೆ ರಿಲೇಟೆಡ್ ಆಗಿ ಅವ್ರು ಅದನ್ನು ನಮಗೆ ಶಾಂಪೂ ಅಥವಾ ಕಂಡೀಷ್ನರ್ ಏನು ಯೂಸ್ ಮಾಡ್ತಾರೋ ಅದನ್ನು ಯೂಸ್ ಮಾಡಿರ್ತಾರೆ. ಆ್ಯಂಡ್ ಅದನ್ನು ವೀಕ್ಲಿ ಒಂದು ಸಲನೋ ಅಥವಾ 15 ದಿವಸಕ್ಕೆ ಒಂದು ಸಲನೋ ಮಂತ್ಲಿ ಒಂದು ಸಲನೋ ಹಾಕೋ ಥರ ಇರುತ್ತೆ. ಸೊ ಇವಾಗ ಇವರು ಕ್ರೀಮ್ ಹಚ್ತಾ ಇದ್ದಾರೆ. ಈ ಕ್ರೀಮ್ ಎಲ್ಲ ಹಚ್ಚಿ ಆದಮೇಲೆ ಒಂದೊಳ್ಳೆ ಮಸಾಜ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕಾಣಿಸ್ತೀವಿ ಎಲ್ಲ ಸ್ಟೀಮ್ ಇದನ್ನು ಕೊಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ. ಯಾಕೆ ಅಂತಂದರೆ ಹೇರ್ ತುಂಬ ಡ್ರೈ ಆಗುತ್ತೆ ಅಂತ ಹೇಳಿ. ಡ್ರೈ ಆಗಲ್ಲ, ತುಂಬ ಆಯಿಲಿ ಇದೆ ಅನ್ನೋಂಥವ್ರು ಅದನ್ನು ಮಾಡ್ಕೊಳ್ಬೋದು. ಓಕೆ, ಈಗ ನಮ್ಮ ಅಕ್ಕ ಅವರು ಪ್ರತ್ಯಕ್ಷ ಆಗಿದ್ದಾರೆ ನನಗೆ ವಿಡಿಯೋ ಮಾಡೋದಕ್ಕೆ. ಸೊ ರಾಜು ಅವರು ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದಾರೆ. ಅದಕ್ಕೊಂದು ವಿಡಿಯೋನ ನಮ್ಮ ಅಕ್ಕ ಮಾಡ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ನಿಶಾ. ಯು ಆಲ್ವೇಸ್ ವೆಲ್ಕಮ್. ಸೊ ನಾನು ಏನಾದರೂ ವಿಡಿಯೋ ಮಾಡು ಅಥವಾ ನಾವು ವಿಡಿಯೋ ಮಾಡೋಣ ಅಂತಂದರೆ ಫಸ್ಟ್ ಎಕ್ಸೈಟ್ ಆಗೋದು ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಿಶಾ ಕುಪ್ಪಂಡ. ಸೊ ಹಿಯರ್ ಯು ಗೋ. ಥ್ಯಾಂಕ್ ಯು. ಅದಾದಮೇಲೆ ಒಂದೊಳ್ಳೆ ಮಸಾಜ್ ಮಾಡ್ತಾರೆ. ನಾನು ವೇಟಿಂಗ್ ಫಾರ್ ಇಟ್. ಯಾಕಂದರೆ ನಾನು ಸ್ವಲ್ಪ ಒಂದು 2-3 ದಿವಸದಿಂದ ಸಿಕ್ಕಾಬಿಟ್ಟೆ ತಲೆನೋವಿದೆ. ಸೊ ಹಾಗಾಗಿ ಇವಾಗ ತಲೆನೋವೆಲ್ಲ ಒಂಚೂರು ಕಡಿಮೆ ಆಗೋ ಥರ ಮಸಾಜ್ ಮಾಡಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಹಿ ಡಸ್ ಹಿಸ್ ಜಾಬ್. ಥ್ಯಾಂಕ್ ಯು. ಚಾಯ್ ಹಣ್ಣುಂಡಾ? ಬಿಸಿ ಬಂದ ಉಂಡ? How are you feeling? Good? Very nice. Under the boughs where the shadows play, the wind hums songs at the break of day. Whispering pines, secrets untold, carrying tales only the forest holds. Moonlight spills through the velvet dark, etching patterns, leaving its mark. The roots stretch deep, the earth's gentle. ರಾಜು ಅವರು ಹಾಟ್ ಟವಲ್ ಆ್ಯಕ್ಚುಲಿ ಏನಂದರೆ ನಾನು ಇತ್ತೀಚೆಗಷ್ಟೇ ಇದು ಏನು ಓಕೆ ಯಾಕೆ ಆತ ನಾನು ಟ್ರೀಟ್ಮೆಂಟ್ ಮಾಡಿದ್ವಿ ಆ್ಯಕ್ಚುಲಿ ಹೇರ್ಗೆ. ಸೊ ತುಂಬ ರಫ್ ಆಗಿರುವಂಥ ಕೂದಲನ್ನ ಸ್ಟ್ರೈಟ್ ಮಾಡಿ ಚೆನ್ನಾಗಾಗೋ ಥರ ಮಾಡಿದರು. ಸೊ ಹಾಗಾಗಿ ಟ್ರೀಟ್ಮೆಂಟ್ ಆಗಿ ಸ್ವಲ್ಪನೇ ದಿನ ಆಗಿರೋದ್ರಿಂದ ಸ್ಟೀಮ್ ಕೊಡ್ತಾಯಿಲ್ಲ, ಹಾಟ್ ಟವಲ್ ರ್ಯಾಪ್ ಮಾಡ್ತಾ ಇದ್ದಾರೆ. क्यों करते हैं इसलिए? ऐसा क्यों करते? या स्टीम से क्या होता है, हेयर को रफ कर देता है ना, ज़्यादा मॉइस्चर देता है, तो ऑल नेचुरल रहता है. नेचुरल से कहता है हेयर नेचुरली रहता है, इसमें ड्राई होने का चांसेस नहीं रहता है. ओके. तो स्टीम बेनिफिट है पर थोड़ा हेयर के लिए नुकसान भी है. ಸೊ ಎಲ್ಲವನ್ನು ಲಿಮಿಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಹಿಂದಿ ತೀರಾ ಕೆಟ್ಟದಾಗಿರುತ್ತೆ, ಹಿಂದಿ ಬರೋರು ಯಾರೂ ಬೇಜಾರು ಮಾಡ್ಕೊಳಂಗಿಲ್ಲ. ಓಕೆ ಬಾಯ್. ये जो हॉट टवल डाला है ना, वो कितने देर तक रुकना है? 2 minutes. ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ತುಂಬ ದಿವಸದಿಂದ ಒಂದು ಕ್ವೆಶನ್ ಇತ್ತು, ಕೇಳಬೇಕಿತ್ತು, ಕೇಳ್ತೀನಿ. ಇವ್ರಿಗೆ ಅರ್ಥ ಆಗುತ್ತೆ ಎಲ್ಲ ನೋಡೋಣ ನನ್ನ ಹಿಂದಿ. ನನಗೆ ಹಿಂದೆ ಬರಲ್ಲ, ಅವನು ನಗ್ತಾ ಇದ್ದಾನೆ. ओके वो रेडी आता है ना, हीट पैड जैसा कुछ हेयर को डालने के लिए, वो स्विच के साथ, प्लग के साथ. नहीं वो स्टीमर नहीं है, वो हॉट पैक जैसा आता है ना, वो डाल सकते हैं. क्या बोला, नेचुरली रहता है.
वो यूज़ कर सकते हैं? वो यूज़ कर सकते हैं, पर अभी थोड़ा गैप के बाद ज़्यादा, क्योंकि हमारा हेयर ट्रीटमेंट के बाद क्या होता है ना, हम जो ट्रीटमेंट करने के बाद हमारा हेयर ओपन हो जाता है, तो उस चीज़ को क्लोज करने के लिए हम स्पा करते हैं। ठीक है, तो स्टीमर से क्या होता है, ज़्यादा मॉइस्चर निकालने के बाद वो ओपन हो जाता है, तो ड्राइनेस जल्दी होने का चांसेस रहता है। ठीक है, ಬಾಯ್, ಥ್ಯಾಂಕ್ ಯು. ಆ್ಯಕ್ಚುಲಿ ನಾನೇನು ಕೇಳಕ್ಕೆ ಟ್ರೈ ಮಾಡ್ತಾಯಿದ್ದೆ ಅಂತಂದರೆ, ಅದೊಂದು ಸ್ಟೀಮ್ ಇದನ್ನು ತರಿಸಿದ್ದೆ ನಾನು, ಅಂದರೆ ಸ್ಟೀಮ್ ಕ್ಯಾಪ್ನ ತರಿಸಿದ್ದೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಹೀಟ್ ಕ್ಯಾಪ್ ಆರ್ ಸ್ಟೀಮ್ ಕ್ಯಾಪ್, ಸಮ್ ನೇಮ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅದು ಮರ್ತೋಗ್ಬಿಟ್ಟಿದ್ದೀನಿ. ತರಿಸೋ 1 ವರ್ಷದ ಮೇಲೆ ಆಗೋಗಿದೆ, ಬಟ್ ಅದನ್ನು ಯೂಸೇ ಮಾಡಿಲ್ಲ ನಾನು. ಅದು ಆ್ಯಕ್ಚುಲಿ ಐ ಥಿಂಕ್ ಆಯಿಲ್ ಮಾಡಾದಮೇಲೆ ಅದು ಅದರದ್ದೇನೋ ಒಂದು ಅಡ್ವಾಂಟೇಜ್ಗೆ ಅಂತ ತರಿಸಿದ್ದು. ನಾನೊಂದು 2-3 ವಸ್ತುಗಳನ್ನ ಹೀಗೆ ತರಿಸ್ಬಿಟ್ಟು ಸುಮ್ಮನೆ ಇಟ್ಟಿದ್ದೀನಿ. ಒಂದು ಇದು ಹೀಟ್ ಕ್ಯಾಪು ಆ ಥರದ್ದೇನೋ ಒಂದು, ಅದ್ರ ಜೊತೆಗೆ ಪ್ಲಗ್ ಕೂಡ ಬರುತ್ತೆ, ಅದನ್ನು ಆನ್ ಮಾಡಿ ಒಂದು 10 ನಿಮಿಷನೋ 15 ನಿಮಿಷನೋ ಏನೋ ಇಟ್ಕೋಬೇಕು ಆ ಥರದ್ದು. ಇನ್ನೊಂದು LED ಲೈಟ್ ಫಾರ್ ಫೇಸ್, ಇದನ್ನು ಒಂದು ಏನೋ ಒಂದು ತರಿಸ್ಬಿಟ್ಟು ಹಂಗೆ ಇಟ್ಟಿದ್ದೀನಿ, ಓಪನ್ ಕೂಡ ಮಾಡಿಲ್ಲ, ಯೂಸೂ ಮಾಡಿಲ್ಲ. ಅದನ್ನೊಂದು ಯೂಸ್ ಮಾಡಬೇಕು. ಐ ಥಿಂಕ್ ನನ್ನ ಫ್ಯೂಚರ್ ವೀಡಿಯೋಸ್ನಲ್ಲಿ ಅದನ್ನು ತೋರಿಸ್ತೀನಿ ನಾನು. ಓಕೆ, light up the night. Electric hearts in a city so bright. We're chasing dreams through pixel streams, dancing shadows under glowing beams. So guys, actually yes, that's how my hair looks right now. ಶೈನ್ ಕಾಣಿಸ್ತಾ ಇದೆಯಾ ನಿಮಗೆ? ಆ್ಯಕ್ಚುಲಿ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಶೈನ್, ಸ್ಮೂತ್ ಆಗಿದೆ. ಆ್ಯಂಡ್ ನನ್ನ ಹೇರ್ ಕಲರ್ ಏನಿತ್ತು ಅದು ಕೂಡ ಫುಲ್ ಹೈಲೈಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ ವಿತ್ ದ ಹೇರ್. ಥ್ಯಾಂಕ್ ಯು ರಾಜ. ಸೊ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಇವರು. ವೆನ್ ಎವರ್ ಯು ವಿಸಿಟ್ ಬ್ಯಾಂಕ್ ಕಾಲೋನಿನಲ್ಲಿರುವಂತಹ ಸ್ಪಿನ್ನನ್ನು ನೀವು ವಿಸಿಟ್ ಮಾಡಿ. ಮಿಸ್ಟರ್ ರಾಜ ಅವರು ತುಂಬ ನೀಟಾಗಿ ಹೇರ್ ಕಟ್ ಆಗಿರ್ಬೋದು, ಹೇರ್ ಸ್ಪಾ ಆಗಿರ್ಬೋದು, ಬೇರೆ ಎಲ್ಲ ರೀತಿಯ ಸರ್ವಿಸಸ್ನು ದೇ ಡೂ ಇಟ್ ರಿಯಲಿ ವೆಲ್. ಸೊ ಅದರಲ್ಲಿ ನನ್ನ ಫೇವ್ರೇಟ್ ಇವರು. ನೀವು ಈ ಕಡೆ ಬಂದಾಗ ಒಂದ್ಸತಿ ಇವ್ರ ಕೈಲಿ ಹೇರ್ ಕಟ್ ಮಾಡಿಸ್ಕೊಳ್ಳಿ ಅಥವಾ ಹೇರ್ ಸ್ಪಾ ಮಾಡಿಸ್ಕೊಳ್ಳಿ, ಯು ವಿಲ್ ಲವ್ ಇಟ್. ಓಕೆ, ಸ್ಪಿನ್ ಸಲೂನ್ಗೆ ಬಂದು ನಾನು ನನ್ನ ಹೇರ್ನ ತುಂಬ ಬ್ಯೂಟಿಫುಲ್, ಶೈನಿ, ಹಾಗೆ ಸಪ್ಪಲಾಗಿ, ತುಂಬ ಏನಂತಾರೆ ತುಂಬ ಸ್ಮೂತ್ ಆ್ಯಂಡ್ ಬೌನ್ಸಿಯಾಗಿ ಆಗೋ ರೀತಿಯಲ್ಲಿ ನನ್ನ ಹೇರ್ನ ನಾನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಹೇರ್ ರೆಡಿ ಆಗಿದೆ. ನಮ್ಮ ಮಮ್ಮಿಗೂ ಹೇರ್ ಕಲರ್ ಸಿಕ್ಕಾಬಿಡೆ ಇಷ್ಟ ಆಗಿದೆ. ಹಾಗೆ ಬ್ಯಾಂಕ್ ಕಾಲೋನಿನಲ್ಲಿರುವಂತಹ ಸ್ಪಿನ್ ಸಲೂನ್ನಲ್ಲಿ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ, ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸಾಕತ್ತಾಗಿರುವಂತಹ ಡಿಸ್ಕೌಂಟಲ್ಲಿ ನಿಮಗೆ ಬೇಕಾಗಿರೋ ಸರ್ವಿಸ್ನ ನೀವು ತಗೊಳ್ಬೋದು. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಬ್ಯಾಂಕ್ ಕಾಲೋನಿನಲ್ಲಿರುವಂತಹ ಸ್ಪಿನ್ ಸಲೂನ್. ಐ ಹೋಪ್ ಯು ಲೈಕ್ ದಿ ವಿಡಿಯೋ. ನನ್ನ ಬೆಂಕಿತಾ ನಿಶಾ ಯೂಟ್ಯೂಬ್ ಚಾನಲ್ನ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.